ಹಾಯ್ ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಒಂದು ಸಿನಿಮಾ ನೋಡ್ಕೊಂಬಂದೆ. ಟೈಟಲ್ ಕೇಳಿದ ತಕ್ಷಣ ದೇವ್ರ ಸಿನಿಮಾ ಅಂತ ಅನ್ಕೊಂತೀವಿ. ಬಟ್ ಇದು ದೇವ್ರ ಸಿನಿಮಾ ಅಲ್ಲ, ಸೂಪರ್ ಹೀರೋ ಮೂವಿ. ಇದನ್ನು ಮ್ಯಾನ್ ಅಂತಲೂ ಕರಿಬೋದು, ಮಾನ್ ಅಂತಲೂ ಕರಿಬೋದು. ಬಟ್ ನಾನು ಹನುಮಾನ್ ಸಿನಿಮಾ ನೋಡೋಕೆ ಹೋಗಿದ್ದು. ಬಟ್ ನಾನು ನೋಡಿದ್ದು ಮ್ಯಾನ್. ನೋ ಲಾಜಿಕ್, ಓನ್ಲಿ ಮ್ಯಾಜಿಕ್. ಪಕ್ಕಾ ಸೈಂಟಿಫಿಕ್ ಫಿಕ್ಷನ್ ಮೂವಿ ಆ್ಯಂಡ್ ಪಕ್ಕಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಅಂದರೆ ತಪ್ಪಾಗಲ್ಲ. ಈ ಸಿನಿಮಾದ ಒನ್ ಲೈನ್ ಸ್ಟೋರಿ ಹೇಳೋದಾದರೆ, ಒಬ್ಬ ನಾರ್ಮಲ್ ವ್ಯಕ್ತಿಗೆ ಸೂಪರ್ ಹೀರೋ ಆಗಬೇಕು ಅನ್ನೋ ಆಸೆ. ಸ್ಫೂರ್ತಿನ ಪೂರ್ತಿ ಮಾಡ್ಕೋಬೇಕು ಅಂತ ಹೋದಾಗ ಅದ್ರ ಮಧ್ಯೆ ಒಂದು ಡಿವೈನ್ ಪವರ್ ಬಂದಾಗ ಏನೇನು ಆಗುತ್ತೆ ಅನ್ನೋದನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಒಂದು ಮೈಥಾಲಜಿ ಸ್ಟೋರಿಗೆ ಅದರಲ್ಲಿ ಒಂದು ಚಿಕ್ಕ ಪ್ಲಾಟ್ ಇಟ್ಕೊಂಡು ಅದನ್ನು ಪ್ರೆಸೆಂಟ್ ಸಿಚುವೇಶನ್ಸ್ಗೆ ಕನೆಕ್ಟ್ ಆಗೋ ಥರ ಮಾಡಿರೋದನ್ನು ಈ ಸಿನಿಮಾದ ಮೇಜರ್ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. 6 to 60 ಏಜ್ವರೆಗೂ ನೋಡುವಂಥ ಸಿನಿಮಾ. ಯಾಕಂದರೆ ಹನುಮಾನ್ ಆಗುವಂಥ ಸಿನಿಮಾ. ಇಷ್ಟು ದಿನ ನೋಡಿದ ಮೂವಿಲಿ ಆ್ಯಕ್ಷನ್ ಸೀಕ್ವೆನ್ಸು, ಎಲಿವೇಷನ್ಸು ಎಲ್ಲ ಇರ್ತಾಯಿತ್ತು, ಬಟ್ ಮೀನಿಂಗ್ ಇರ್ತಾ ಇರಲಿಲ್ಲ. ಬಟ್ ಇದರಲ್ಲಿ ಸಖತ್ತಾಗಿರೋ ಎಲಿವೇಷನ್ನು, ಸಖತ್ತಾಗಿರೋ ಆ್ಯಕ್ಷನ್ ಸೀಕ್ವೆನ್ಸು ಜೊತೆಗೆ ಮೀನಿಂಗ್ಫುಲ್ ಆಗಿರೋಂಥ ಫೈಟ್ಸ್ ಇಟ್ಟಿದ್ದಾರೆ. ಅದನ್ನು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂತಲೂ ಹೇಳ್ಬೋದು. ಸೂಪರ್ ಹೀರೋ ಮೂವಿಗಳು ತುಂಬ ವರ್ಷಗಳೇ ಆಗಿತ್ತು ರಿಲೀಸ್ ಆಗಿ, ಇಲ್ಲ ಮೇಕಿಂಗ್ಗಳಿಗೆ ಮಾಡಿ. ಈ ಥರ ನಾನು ಈ ಸಿನಿಮಾ ನೋಡ್ಬೇಕಾದ್ರೆ ನನ್ನ ಚೈಲ್ಡ್ಹುಡ್ ಡೇಸಲ್ಲಿ ನಾನು ಸೂಪರ್ ಹೀರೋಸ್ ಮೂವಿ ನೋಡ್ತಾ ಇರೋದು ನನಗೆ ತುಂಬ ಕನೆಕ್ಟ್ ಆಯಿತು ಆ್ಯಕ್ಚುಲಿ ಹೇಳಬೇಕಂದ್ರೆ. ಇನ್ನು ಫಸ್ಟ್ ಆಫ್ ಪ್ಲಸ್ ಪಾಯಿಂಟ್ಸ್ ಅಂತ ಹೇಳೋದಾದ್ರೆ, ಪ್ಲಸ್ ಪಾಯಿಂಟ್ಸ್ ಅಲ್ಲ, ಫಸ್ಟ್ ಹಾಫೇ ಸಖತ್ತಾಗಿದೆ. ಆ್ಯಕ್ಚುಲಿ ಫಸ್ಟ್ ಹಾಫ್ ಮೂವಿಂಗ್ ಆಗೋದೇ ಗೊತ್ತಾಗಲ್ಲ ನಮಗೆ. ಯಾಕೆಂದರೆ ಹ್ಯೂಮರ್ ಕಾಮಿಡಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು. ನಾನಂತೂ ನಕ್ಕಿ ಸಾಕಾಗೋಯಿತು. ಇಂಡ್ ಅದರಲ್ಲಿ ಪ್ಲಸ್ ಪಾಯಿಂಟ್, ಅದರಲ್ಲಿ ಅಂತಲ್ಲ ಇಡೀ ಮೂವಿಲೇ ಪ್ಲಸ್ ಪಾಯಿಂಟ್ ಅಂತ ಹೇಳಬೇಕಂದ್ರೆ ಮ್ಯೂಸಿಕ್ ಮತ್ತು ಸಾಂಗ್ಸು, BGM ಎಲ್ಲ ಪಕ್ಕಾ ನಾಟಿ ಸ್ಟೈಲಲ್ಲಿದೆ. ಎಲ್ರಿಗೂ ಒಂದು ರೇಂಜಿಗೆ ಟಚ್ ಆಗೋ ಥರನೇ ಮ್ಯೂಸಿಕ್ಸ್ ಅಂತೂ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ. ಇನ್ನು ಪ್ರಶಾಂತ್ ವರ್ಮಾ ಅವರ ಯೂನಿವರ್ಸ್ ಬಗ್ಗೆ ಮಾತಾಡೋದಾದರೆ, ಸಿನಿಮ್ಯಾಟಿಕ್ ಆಗಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಎಕ್ಸಲೆಂಟ್ ವರ್ಕ್ ಅಂತಲೇ ಹೇಳ್ಬೋದು. DI ಸೂಪರ್ ಟಾಪ್ ನಾಚ್ ಆಗಿ ಮಾಡಿದ್ದಾರೆ. ಆ್ಯಂಡ್ VFX ಕೂಡ ಅಷ್ಟೇ, ಗ್ರಾಫಿಕ್ಸ್ ಕೂಡ ಅಷ್ಟೇ. VFX ಅಲ್ಲಿ ಇಲ್ಲಿ ಕೆಲವೊಂದು ಪಾರ್ಟಲ್ಲಿ ಒಂಚೂರು VFX ಇದೆ ಅಂತ ಅನಿಸುತ್ತೆ ಹೊರತು, ಇನ್ನು ಈ ಅಂಡರ್ ವಾಟರ್ ಸೀನ್ಗಳಿದೆ ಆ್ಯಂಡ್ ಕ್ಲೈಮ್ಯಾಕ್ಸ್ ವರ್ಕ್ ಕಂಪ್ಲೀಟ್ CGನೇ ಮಾಡಿರೋದು. ಕಂಪ್ಲೀಟ್ VFX ಗ್ರಾಫಿಕ್ಸ್ ಎಲ್ಲ ಇದೆ, ಸಖತ್ತಾಗಿ ಮಾಡಿದ್ದಾರೆ. ನಾವು ಏನು ನೋಡ್ತಾ ಇರ್ತೀವೋ, ಆ್ಯಕ್ಚುಲಿ ಎಂತೆಂಥ ಡಬ್ಬಾ ಸಿನಿಮಾಗಳನ್ನೆಲ್ಲ 3D ಮಾಡ್ತಾರೆ. ಈ ಥರ ಸಿನಿಮಾನ 3Dಲಿ ನೀವು ನೋಡಿದ್ರೆ ನಿಮ್ಗೆ ಸಿಗೋ ಎಕ್ಸ್ಪೀರಿಯನ್ಸೇ ಬೇರೆ. ಆ್ಯಂಡ್ ನಿಮಗೆ ಆ ಗೇನ್ ಸ್ಕ್ರೀನಲ್ಲಿ ನೀವು ನೋಡಬೇಕಾದ್ರೆ, ದೊಡ್ಡ ಪರದೆಯಲ್ಲಿ ನೋಡಬೇಕಾದ್ರೆ, ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದಾಗ, ಸೂಪರ್ ಹೀರೋ ಮೂವಿಗಳನ್ನ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಆ ಫೀಲು ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಹೇಳೋದು. ಇನ್ನು ಟ್ರೈಲರಲ್ಲಿ ನಾವು ಏನೇನು ಸೀನ್ಗಳನ್ನ ನೋಡಿದ್ದೀವೋ ಅದಷ್ಟೇ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಎಲಿವೇಷನ್ ಅಂತ ಹೇಳ್ಬೋದು. ಅಪಾರ್ಟ್ ಫ್ರಮ್ ದಟ್ ಬೇರೆ ಏನು ಐಪ್ ಕ್ರಿಯೇಟ್ ಮಾಡಿಲ್ಲ. ಕ್ಲೈಮ್ಯಾಕ್ಸು ಮತ್ತು ಇಂಟರ್ವೆಲ್ ಪಾರ್ಟು 2 ಬಿಟ್ಟು. ಟ್ರೈಲರ್ ನೋಡಿಲ್ಲದೆ ಯಾರು ಡೈರೆಕ್ಟಾಗಿ ಸಿನಿಮಾ ನೋಡ್ತಾರೋ ಅವರಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಬಿಕಾಸ್ ಅವ್ರಿಗೊಂದು ಬೇರೆ ಫೀಲೇ ಸಿಗುತ್ತೆ. ಯಾಕಂದರೆ ನೀವು ಟ್ರೈಲರ್ ನೋಡಿಬಿಟ್ಟಿದ್ರೆ ಓಕೆ, ಇದು ಹಿಂಗಿದೆ ಹಂಗಿದೆ ಅನ್ನೋದು ಒಂದು ಕ್ಯಾಲ್ಕುಲೇಷನಲ್ಲಿ ಇರ್ತೀರ. ಆ ಸೀನ್ ಈಗ ಬರ್ಬೋದು, ಆಗ ಬರ್ಬೋದು ಅಂತ. ವಿತೌಟ್ ಟ್ರೈಲರ್ ಯಾರಾದ್ರು ಬ್ಲ್ಯಾಂಕ್ ಆಗಿ ಏನಾದರೂ ಸಿನಿಮಾ ನೋಡಿದ್ರೆ ಅವ್ರು ಮಾತ್ರ ವಿಜುವಲ್ಸ್ನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಇನ್ನು ಸೆಕೆಂಡ್ ಹಾಫು ಎಲ್ಲೋ ಒಂದು ಪ್ಲಾಟಲ್ಲಿ ಒಂಚೂರು ಲ್ಯಾಗ್ ಆಯಿತು ಅನ್ನೋದು ಬಿಟ್ಟರೆ, ಅಪಾರ್ಟ್ ಫ್ರಮ್ ದಟ್ ಸಿಕ್ಕಾಪಟ್ಟೆ ಸಖತ್ತಾಗಿದೆ ಮೂವಿ ಅಂತೂ. ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಇನ್ನು ಕ್ಲೈಮ್ಯಾಕ್ಸ್ ವಿಷಯಕ್ಕೆ ಅಂತ ಬಂದಾಗ, ಪ್ರಶಾಂತ್ ವರ್ಮಾ ಯೂನಿವರ್ಸ್ ಅಂತ ಹಾಕಿದ್ದಾರೆ. ಸಖತ್ತಾಗಿ ವರ್ಕ್ ಮಾಡಿದ್ದಾರೆ. ಡೈರೆಕ್ಟ್ರು ಮಾತ್ರ ಅವ್ರ ವರ್ಕ್ ಡೆಡಿಕೇಶನ್ ಬಗ್ಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಿಲ್ಲ. ಏನೇನು ಕನ್ಸ್ಕೊಂಡಿದ್ರೋ ಅದನ್ನೆಲ್ಲ ವಿಜುವಲೈಸೇಷನಲ್ಲಿ ಪರ್ಫೆಕ್ಟಾಗಿ ತೋರಿಸಿದ್ದಾರೆ. ಬಿಕಾಸ್ ಏನಕ್ಕೆ ನಾನು ಇದನ್ನು ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂದರೆ, ಪ್ರಶಾಂತ್ ವರ್ಮಾ ಯೂನಿವರ್ಸ್ ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ. ನಾನು ಅದನ್ನು ಯಾಕೆ ನಿಮಗೆ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ಲಾಸ್ಟ್ 10 minutes ಕ್ಲೈಮ್ಯಾಕ್ಸಲ್ಲಿ ಸಿಕ್ಕಾಪಟ್ಟೆ ಗೂಸ್ ಬಂಪ್ಸ್, ಸಿಕ್ಕಾಪಟ್ಟೆ. ಬಿಕಾಸ್ ಆಂಜನೇಯ ಆ ಎಂಟ್ರಿಗೆ ಯಾವ್ಯಾವ ರೇಂಜಿಗೆ ಬೇಕೋ ಸೂಪರ್ ಆಗಿದೆ. ನೀವು ಲಾಸ್ಟ್ 10 minutes ನೀವು ಯಾವ ರೇಂಜಲ್ಲಿ ನೀವೇ ಕಳೆದೋಗ್ಬಿಡ್ತೀರ. ಆ್ಯಕ್ಚುಲಿ ಸ್ಕ್ರೀನ್ ಒಳಗೆ ಮುಳುಗ್ಬಿಟ್ಟಿರ್ತೀರ, ಆ ರೇಂಜಲ್ಲಿ ಮಾಡಿದ್ದಾರೆ. ಏನದು VFX ಇರ್ಬೋದು, ಏನೇ ಇರ್ಬೋದು, ಬಟ್ ಅಲ್ಟಿಮೇಟ್ ಒಬ್ಬ ನೋಡುಗನ್ನ ಕರೆಕ್ಟಾಗಿ ಹಿಡಿತದಲ್ಲಿ ಇಟ್ಕೊಳ್ಳೋದನ್ನು ಪ್ರಶಾಂತ್ ವರ್ಮಾ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಕ್ಲೈಮ್ಯಾಕ್ಸ್ ಆ ಪಾರ್ಟ್ ಆದಮೇಲೆ ನೆಕ್ಸ್ಟಿಗೆ ಸೀಕ್ವೆಲ್ಗೆ ಒಂದು ಒಳ್ಳೆ ಲೀಡಲ್ಲೇ ಎಂಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಜೈ ಹನುಮಾನ್ ಅನ್ನೋದು ಇದ್ರ ಪಾರ್ಟ್ 2, ಇದರ ನೆಕ್ಸ್ಟ್ ಸೀಕ್ವೆಲ್ ಪಾರ್ಟು. ಓಕೆನಾ? ಅದಕ್ಕೆ ನೋಡಿದವರು ಪಾರ್ಟ್ 1 ನೋಡಿದವರು ಪಾರ್ಟ್ 2 ಖಂಡಿತ ನೋಡ್ತಾರೆ. ಬಿಕಾಸ್ ಆ ವೆಯ್ಟ್ ಮಾಡೋ ಥರ ಒಳ್ಳೆ ವೆಯ್ಟೇಜ್ ಕೂಡ ಕೊಟ್ಟಿದ್ದಾರೆ. ಮೇಜರ್ಲಿ ಈ ಸಿನಿಮಾಲಿ ನಾನು ಏನಪ್ಪ ಹೇಳಬೇಕು ಅಂತ ಅನ್ಕೊತೀನಿ ಅಂದರೆ, ಈ ಸಿನಿಮಾಲಿ ಏನು ತೋರಿಸಿದ್ದಾರೆ ಅನ್ನೋಕ್ಕಿಂತ ನೀವು ಈ ಸಿನಿಮಾಲಿ ಏನೇನು ನೋಡಿದ್ರಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದಿಷ್ಟು ನನಗನ್ಸಿದ್ದು. ನೀವು ಸಿನಿಮಾ ನೋಡಿದ್ರಾ? ಸಿನಿಮಾ ನೋಡಿದ್ಮೇಲೆ ಹೇಗನ್ನಿಸ್ತು
ಕಮೆಂಟ್ ಮಾಡಿ. ಸಿನಿಮಾ ನೋಡಿಲ್ಲ, ಯಾಕೆ ಸಿನಿಮಾ ನೋಡಿಲ್ಲ ಅಂತ ಕೂಡ ಕಮೆಂಟ್ ಮಾಡಿ. ಓಕೆ, ಟೇಕ್ ಕೇರ್, ಬಾಯ್.